ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಕಾಫಿ ನಾಡು ಚಿಕ್ಕಮಗಳೂರಿನ ಜನಕ್ಕೆ ಈಗ ಒಂದು ಶಾಕಿಂಗ್ ಸುದ್ದಿ ಬಂದಿರುವಂತದ್ದು ರೇಷನ್ ಕಾರ್ಡಿನ ವಿಚಾರವಾಗಿ. ವಿತೌಟ್ ನೋಟಿಫಿಕೇಶನ್ಸ್ ಅಥವಾ ವಿತೌಟ್ ಒಂದು ವಾರ್ನಿಂಗ್ ಅಂತ ಹೇಳ್ಬೋದು, ಅಥವಾ ಗೌರ್ಮೆಂಟ್ ಇಂದ ನಿಮ್ಮ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಆಕ್ಚುಲಿ ಒಂದು ಪೋಸ್ಟ್ ಮುಖಾಂತರ ಒಂದು ನೋಟಿಸ್ ಬರುತ್ತೆ. ಈ ನೋಟಿಸ್ ಬರ್ದಿರೋ ಹಾಗೆ ಚಿಕ್ಕಮಗಳೂರಿನಲ್ಲಿ ಈಗ ದೊಡ್ಡ ಒಂದು ಅವಾಂತರ ಆಗಿರುವಂತದ್ದು. ಇವಾಗ ಎಲ್ಲೆಡೆ ಇದು ಸುದ್ದಿ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯವರು ಯಾರಾದ್ರೂ ನನ್ನ ವಿಡಿಯೋಸ್ ನ ನೋಡ್ತಿದ್ರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಯಾಕಂದ್ರೆ ತುಂಬಾ ಜಾಗಗಳಲ್ಲಿ ನಮ್ಗೆ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ, ಮತ್ತೆ ಅದನ್ನ ಕೆಲವ್ರಿಗೆ ವಾಪಸ್ ಕೂಡ ಕೊಟ್ಟಿದ್ದಾರೆ ಕ್ಯಾನ್ಸಲೇಷನ್ ಆಗಿರೋದನ್ನ. ಇದ್ರ ಬಗ್ಗೆ ನಾನು ನಿಮ್ ಕಂಪ್ಲೀಟ್ಲಿ ವರದಿನ ಈಗ ತಿಳಿಸ್ಕೊಡ್ತೀನಿ. ಅದ್ರಲ್ಲೂ ಕಡೂರಿಂದ ಯಾರಾದ್ರೂ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ರೆ ನಿಮ್ಮ ಜಿಲ್ಲೆಯಲ್ಲೇ ಅಂದ್ರೆ ನಿಮ್ಮ ಒಂದು ಭಾಗದಲ್ಲೇ ಈಗ ಪ್ರಾಬ್ಲಮ್ ಆಗಿರುವಂತದ್ದು, ಚಿಕ್ಕಮಗಳೂರು ಅದ್ರ ಒಳಗಡೆ ಇರುವಂತ ಒಂದಷ್ಟು ಏರಿಯಾಗಳಲ್ಲಿ ತೊಂದರೆ ಆಗಿರುವಂತದ್ದು. ಸೊ ಎಲ್ಲಾರ್ಗುನು ಕಾಫಿ ನೋಡೋರ್ಗೆ ಈಗ ಸ್ವಲ್ಪ ತೊಂದರೆ ಆಗಿದೆ. ಯಾಕಂದ್ರೆ ವಿತೌಟ್ ಇಂಟಿಮೇಷನ್ ನಿಮಗೆ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಮೊದ್ಲೆಂಗಾಗ್ತಿತ್ತು ಅಂತ ಅಂದ್ರೆ ರೇಷನ್ ಕಾರ್ಡ್ ನ ನಿಮಗೆ ಕ್ಯಾನ್ಸಲೇಷನ್ ಮಾಡ್ಬೇಕಾದ್ರೆ ಹೇಳಿ ಕ್ಯಾನ್ಸಲ್ ಮಾಡ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ ಏನ್ ಮಾಡಿದ್ರು, ಕ್ಯಾನ್ಸಲೇಷನ್ ಇವರೇ ಡೈರೆಕ್ಟ್ ಆಗಿ ಗೌರ್ಮೆಂಟ್ ಮಾಡ್ಕೋತಾ ಹೋಯ್ತು. ಇದರಿಂದ ಜನಕ್ಕೆ ಏನಾಗ್ತಿತ್ತು, ನಮ್ಗೆ ಕ್ಯಾನ್ಸಲ್ ಆಗಿದೆ ಗೊತ್ತಾಗ್ತಿರ್ಲಿಲ್ಲ. ರೇಷನ್ ಡಿಪೋಗಳ ಮುಂದೆ ಹೋಗ್ಬೇಕಿತ್ತು, ಅವ್ರ ಹತ್ರ ಕೇಳ್ಬೇಕಿತ್ತು, ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ಕುತ್ಕೊಂಡು ವೆಬ್ಸೈಟ್ ಅಲ್ಲಿ ನೋಡ್ಬೇಕಿತ್ತು. ಆ ವೆಬ್ಸೈಟ್ ಅಲ್ಲಿ ನಿಮ್ಗೆ ಗೊತ್ತು ತಿಂಗಳು ವರ್ಷ ಎಲ್ಲಾನು ಹಾಕಿ ಕುತ್ಕೊಂಡು ನೋಡೋಷ್ಟು ಯಾರಿಗೂ ತಾಳ್ಮೆನೂ ಇರ್ಲಿಲ್ಲ. ಸೊ ಈ ತರ ಎಲ್ಲ ಕ್ಯಾನ್ಸಲೇಷನ್ ವಿತೌಟ್ ನೋಟಿಸ್ ಮಾಡ್ತಾ ಬರ್ತಾ ಇದ್ರು. ಆಮೇಲೆ ಈಗ ಸ್ವಲ್ಪ ದಿನದಿಂದ ನೋಟಿಸ್ ಕೊಡೋದಕ್ಕೆ ಮತ್ತೆ ಶುರು ಮಾಡಿದ್ರು. ಹಾಗೆ ಇವಾಗ ಮತ್ತೆ ನೋಟಿಸ್ ಕೊಡದಿರೆ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಅವ್ರು ಇಷ್ಟ ಬಂದಂಗ್ ಮಾಡ್ತಾ ಇದೆ. ಯಾಕಂದ್ರೆ ಅಟ್ಲೀಸ್ಟ್ ಇಂಟಿಮೇಷನ್ ಮಾಡಿದ್ರೆ ಓಕೆ, ಇಂತಿಂತವ್ರದ್ದು ರೇಷನ್ ಕಾರ್ಡ್ ನ ನಾವು ತಿಂಗಳ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಿಮಗ್ ನೆನ್ಪಿದ್ರೆ ರೇಷನ್ ಡಿಪೋಗಳ ಮುಂದೆನು ಚೀಟಿನ ಅಂಟಿಸ್ತಾ ಇದ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದು. ಸುಮಾರು 2 ತಿಂಗಳಿಂದ ಈ ಒಂದು ಅಂಟಿಸ್ತರು ಇಲ್ಲ, ಈ ಲಿಸ್ಟ್ ನ ಅಂಟಿಸೋದನ್ನು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾ ಇಲ್ವಲ್ಲ ಇವ್ರು ಅನ್ಸೋದಿಕ್. ಪಾಪ ಇವ್ರು ಏನ್ ಮಾಡ್ತಾರೆ, ಗೌರ್ಮೆಂಟ್ ಪ್ರೊವೈಡ್ ಮಾಡಿದ್ರೆ ತಾನೇ ಕ್ಯಾನ್ಸಲೇಷನ್ ಪಟ್ಟಿನ ರೇಷನ್ ಡಿಪೋ ಅವರು ಅನ್ಸೋದಿಕ್ಕೆ. ಸೊ ಹಾಗಾಗಿ ಏನಾಗಿದೆ, ಇವಾಗ ಯಾರಿಗೂ ಇಂಟಿಮೇಷನ್ ಕೊಡ್ದಿರೋ ಹಾಗೆ, ಯಾರಿಗೂ ನೋಟಿಸ್ ನ ಕೊಡ್ದಿರೋ ಹಾಗೆ ಟಕ್ ನಂಗೆ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಇವಾಗ ದೊಡ್ಡ ಸಮಸ್ಯೆಗೆ ಸಿಗಾಕೊಂಡಿರುವಂತ ಮಹಿಳೆಯರು ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ನಾವ್ ಇಷ್ಟು ಕ್ಯಾನ್ಸಲ್ ಮಾಡಿದೀವಿ, ಇಷ್ಟು ಜನದ್ದು ನಾವು ವಾಪಸ್ ಕೊಟ್ಟಿದೀವಿ, ಇಷ್ಟು ಜನದ್ದು ನಾವು ವರ್ಗಾವಣೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸರ್ಟನ್ ನಂಬರ್ಸ್ ಗಳನ್ನ ಕೊಟ್ಟಿದ್ದಾರೆ. ಬಟ್ ಆಕ್ಚುಲಿ ನಾವ್ ಇನ್ನೊಂದು ಮುಖದಲ್ಲಿ ನೋಡಿದ್ರೆ ಅದನ್ನ ಅಲ್ಲಿರುವಂತ ನಿಜವಾದ BPL ಕಾರ್ಡ್ ಹೋಲ್ಡರ್ಸ್ ಗಳದ್ದು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಈ ಲಿಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು. ಆದ್ರೆ ನಿಜವಾದ BPL ಕಾರ್ಡರ್ಸ್ ಏನ್ ಮಾಡ್ಬೇಕು ಇವಾಗ, ಕಾರ್ಡ್ ಹೋಲ್ಡರ್ಸ್ ಗಳು ಏನ್ ಮಾಡ್ಬೇಕು ಇವಾಗ? ಸೊ ಇವಾಗ ಪಟ್ಟಿ ಇದೆ ಒಂದು, ಈ ಪಟ್ಟಿನ ನಿಮ್ಗೆ ನಾನು ಓದ್ತಾ ಹೋಗ್ತೀನಿ. ಏನೇನು ಕ್ಯಾನ್ಸಲೇಷನ್ ಆಗಿದೆ, ಎಷ್ಟು ಜನಕ್ಕೆ ವಾಪಸ್ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಚಿಕ್ಕಮಗಳೂರು IRA ಓಕೆನಾ, ಇಲ್ಲಿ ಏನ್ ಮಾಡಿದ್ದಾರೆ, ಟೋಟಲ್ ಆಗಿ 1868 ರೇಷನ್ ಕಾರ್ಡ್ ಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ ಕನ್ವರ್ಟ್ ಕ್ಯಾನ್ಸಲೇಷನ್ ಮಾಡಿರೋದು 913 ಕಾರ್ಡ್ ಗಳನ್ನ ಈ ಒಂದು ಕೆಲಸನ ಮಾಡಿದ್ದಾರೆ. ರಿಟರ್ನ್ ಅಂದ್ರೆ ವಾಪಸ್ ಕೊಟ್ಟಿರುವಂತದ್ದು 26 ರೇಷನ್ ಕಾರ್ಡ್ ಗಳನ್ನ ಇಲ್ಲ ನೀವೆಲ್ಲ ಕರೆಕ್ಟ್ ಆಗಿದ್ದೀರಾ, ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು 26 ರೇಷನ್ ಕಾರ್ಡ್ ವಾಪಸ್ ಕೊಟ್ಟಿದ್ದಾರೆ. ಆಕ್ಷನ್ಸ್ ಅಂದ್ರೆ ಟೋಟಲ್ ಕಾರ್ಡು ಫೇಕ್ ಆಗಿರುವಂತದ್ದು, ಕ್ಯಾನ್ಸಲ್ ಮಾಡಿರುವಂತದ್ದು, ವರ್ಗಾವಣೆ ಮಾಡಿರುವಂತದ್ದು, ಆಕ್ಷನ್ ಅದ್ರ ಮೇಲೆ ಆಕ್ಷನ್ಸ್ ತಗೊಂಡಿರೋದು 939 ಕಾರ್ಡ್ ಅಂತ ತೋರಿಸ್ತಾ ಇದ್ದಾರೆ. ಅದ್ರೊಳಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅಂದ್ರೆ ಈಗ ಏನು ಇದು ಕಾರ್ಡ್ ಗಳನ್ನ ನಾವು ಆಕ್ಷನ್ ಟೇಕರ್ ಅಂತ ಇದೆ, ಅದನ್ನ ಇನ್ನೂ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಅಥವಾ ಅದನ್ನ ಇನ್ನೂ ಏನು ಮಾಡಿಲ್ಲ, ಪೆಂಡಿಂಗ್ ಅಂತ ಲಿಸ್ಟ್ ನ ತೋರಿಸ್ತಾ ಇದ್ದಾರೆ. 929 ಕಾರ್ಡ್ ಪೆಂಡಿಂಗ್ ಅಂತ ತೋರಿಸ್ತಾ ಇದ್ದಾರೆ. ಇದಾದ್ಮೇಲೆ ಚಿಕ್ಕಮಗಳೂರು ರೂರಲ್ ಓಕೆನಾ, ಇಲ್ಲಿ 1764 ಕಾರ್ಡ್ ಗಳನ್ನ ಗುರುತಿಡಿದ್ದಾರೆ. ಇದು ಎಲ್ಲ ಫೇಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಮಗೆ 556 ಕಾರ್ಡ್ ಗಳನ್ನ ವರ್ಗಾವಣೆ ಮಾಡಿದ್ದಾರೆ. ಇದಾದ್ಮೇಲೆ ಮತ್ತೆ 482 ಕಾರ್ಡ್ ಗಳ ವಾಪಸ್ ಕೊಟ್ಟಿದಾರಂತೆ. ಆಕ್ಷನ್ 1038 ರೇಷನ್ ಕಾರ್ಡ್ ಹೋಲ್ಡರ್ಸ್ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. 722 ಕಾರ್ಡ್ ಗಳನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಇದು ಕಡೂರಲ್ಲಿ ತುಂಬಾ ದೊಡ್ಡ ಇಶ್ಯೂ ಆಗಿರೋದು ಅಂತ ನಾನು ಏನೇ ಕೇಳಿದೆ ಅಂದ್ರೆ, ನಿಮ್ಮ ಒಂದು ಭಾಗದಲ್ಲಿನೇ 2963 ಕಾರ್ಡ್ ಗಳನ್ನ ಗುರುತಿಸಿದ್ದಾರೆ. 2963 ಕಾರ್ಡ್ ಗಳನ್ನ ಗುರುತಿಸಿ ಅಲ್ಲಿ 1694 ಕಾರ್ಡ್ ಗಳನ್ನ ಡಿಲೀಟ್ ಮಾಡಿ ವರ್ಗಾವಣೆ ಮಾಡ್ಬಿಟ್ಟಿದ್ದಾರೆ. ಕೆಲವ್ರದ್ದು ಡಿಲೀಟ್ ಆಗಿದೆ, ಕೆಲವ್ರದ್ದು ವರ್ಗಾವಣೆ ಮಾಡಿದ್ದಾರೆ. ವಾಪಸ್ ಕೊಟ್ಟಿರೋದು 1006 ಅಂತ ಲೆಕ್ಕ ತೋರಿಸ್ತಾ ಇದ್ದಾರೆ. ಆಕ್ಷನ್ 2700 ಜನದ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ಪೆಂಡಿಂಗ್ 263 ಕಾರ್ಡ್ ಗಳನ್ನ ಹೋಲ್ಡ್ ಅಲ್ಲಿ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ನಮ್ಗೆ ಮೇಜರ್ ಆಗಿ ಕಡೂರ್ ಭಾಗದಲ್ಲಿನೇ ತುಂಬಾ ರೇಷನ್ ಕಾರ್ಡ್ ನ ಫೇಕ್ ಅಂತ ಐಡೆಂಟಿಫೈ ಮಾಡಿರೋದು. ಇದಾದ್ಮೇಲೆ ಕೊಪ್ಪ ಅಲ್ಲಿ ಐಡೆಂಟಿಫೈ ಮಾಡಿದ್ದಾರೆ 754 ಕಾರ್ಡ್ಗಳು. ಅದರಲ್ಲಿ ಡಿಲೀಟ್ ಮಾಡಿರೋದು 332, ವಾಪಸ್ ಕೊಟ್ಟಿರೋದು 369, ಆಕ್ಷನ್ ತಗೊಂಡಿರೋದು 701, ಪೆಂಡಿಂಗ್ ಇಟ್ಟಿರೋದು 53 ಕಾರ್ಡ್ಗಳು. ನೆಕ್ಸ್ಟ್ ಮೂಡಿಗೆರೆ ಜಾಗಕ್ಕೆ ಬಂತು.
1096 ಕಾರ್ಡ್ಗಳನ್ನ ಗುರುತಿಸಿದ್ದಾರೆ. 984 ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮತ್ತೆ ವರ್ಗಾವಣೆ ಮಾಡಿದ್ದಾರೆ. 15 ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. 999 ಕಾರ್ಡ್ಗಳ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. 97 ರೇಷನ್ ಕಾರ್ಡ್ಗಳನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ಶೃಂಗೇರಿ ಭಾಗಕ್ಕೆ ಬಂತು. 316 ಕಾರ್ಡ್ಗಳನ್ನ ನೋಡಿದ್ದಾರೆ. 194 ಕಾರ್ಡ್ಗಳನ್ನ ಕನ್ವರ್ಟ್ ಮಾಡಿದ್ದಾರೆ. 122 ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. 316 ಕಾರ್ಡ್ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ಪೆಂಡಿಂಗು 0. ಇಲ್ಲಿ ಪೆಂಡಿಂಗ್ ಇಟ್ಟಿಲ್ಲ, ಎಲ್ಲ ಫಿನಿಶ್ ಮಾಡ್ಬಿಟ್ಟವ್ರೆ. ಆಮೇಲೆ ತರೀಕೆರೆ ಭಾಗಕ್ಕೆ ಬಂದಿದೆ. 1244 ಕಾರ್ಡ್ ಐಡೆಂಟಿಫೈ ಮಾಡಿದ್ದಾರೆ. 331ನ ಕ್ಯಾನ್ಸಲೇಷನ್ ವರ್ಗಾವಣೆ. ಆಮೇಲೆ ವಾಪಸ್ ಕೊಟ್ಟಿರೋದು 192 ಕಾರ್ಡ್ಗಳು ವಾಪಸ್ ಕೊಟ್ಟಿದ್ದಾರೆ. 523 ಕಾರ್ಡ್ಗಳ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. 721 ಕಾರ್ಡ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಇದಾದ್ಮೇಲೆ ನರಸಿಂಹರಾಜಪುರ ಅಂತ ಹೇಳ್ಬಿಟ್ಟು 600 ಕಾರ್ಡ್ನ ಐಡೆಂಟಿಫೈ ಮಾಡಿದ್ದಾರೆ. 210 ಕಾರ್ಡ್ಗಳನ್ನ ಕನ್ವರ್ಟ್ ಮಾಡಿದ್ದಾರೆ. 184 ಕಾರ್ಡ್ ವಾಪಸ್ ಕೊಟ್ಟಿದ್ದಾರೆ. 394 ಕಾರ್ಡ್ಗಳನ್ನ ಆಕ್ಷನ್ ತಗೊಂಡಿದ್ದಾರೆ. 206 ಕಾರ್ಡ್ಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಲಾಸ್ಟ್ ಇದೆ ಇಲ್ಲಿ, ಅಜಮಾಪುರ ಅಂತ ಹೇಳ್ಬಿಟ್ಟು ಇಲ್ಲಿ 695 ಕಾರ್ಡ್ಗಳನ್ನ ಗುರುತಿಸಿ 318 ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ವರ್ಗಾವಣೆ, 20 ಕಾರ್ಡ್ ವಾಪಸ್ ಕೊಟ್ಟಿದ್ದಾರೆ. 338 ಕಾರ್ಡ್ಗಳ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. 354 ಕಾರ್ಡ್ಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಟೋಟಲ್ ಆಗಿ 11,300 ಕಾರ್ಡ್ಗಳನ್ನ ಈ ಎಷ್ಟು ಭಾಗಗಳಿಂದ ಗುರುತಿಸಿದ್ದಾರೆ. ಇದು ಬರೀ ಚಿಕ್ಕಮಗಳೂರು ಜಿಲ್ಲೆ. ಅದಾದ್ಮೇಲೆ ವಾಪಸ್ ಕೊಟ್ಟಿರೋದು, ಕ್ಯಾನ್ಸಲೇಷನ್ ಮಾಡಿರೋದು 5,532 ಕಾರ್ಡ್ಗಳು ವಾಪಸ್ ಕೊಟ್ಟಿದ್ದಾರೆ. ಅಂದ್ರೆ ಇದನ್ನ ಫಸ್ಟ್ 5,532 ಕಾರ್ಡ್ಗಳು ವರ್ಗಾವಣೆ ಮಾಡಿದ್ದಾರೆ. BPLಗೆ, APLಗೆ ಇಲ್ಲ ಕ್ಯಾನ್ಸಲೇಷನ್ ಮಾಡಿರೋದು. ಆಯ್ತಾ. ವಾಪಸ್ ಕೊಟ್ಟಿರೋ ಕಾರ್ಡ್ 2,416 ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. 7,948 ಜನರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. 3,352 ಕಾರ್ಡ್ಗಳನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಇದು ಒಂದೇ ಜಿಲ್ಲೆದು ಇಷ್ಟು ಪಟ್ಟಿನ ಈಗ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ಸೊ ಇವಾಗ ನಾವು ಕೇಳಬಹುದು, ಓಕೆ ನೀವು ಇಷ್ಟೆಲ್ಲ ಲಿಸ್ಟ್ ಹೇಳಿದ್ರಿ, ಸರಿ ಆಯ್ತು, ಆದ್ರೆ ಇವಾಗ ಪೆಂಡಿಂಗ್ ಇಟ್ಕೊಂಡಿರೋರ್ದು ಏನ್ ಮಾಡ್ತಾರೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಪೆಂಡಿಂಗ್ ಇಟ್ಕೊಂಡಿರೋರ್ದು ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಗೆ ಕಳಿಸ್ತಾರೆ. ಕ್ರಾಸ್ ವೆರಿಫಿಕೇಶನ್ ಅಲ್ಲಿ ಏನೂ ತೊಂದರೆ ಇಲ್ಲ ಅಂತ ಅದು ಕ್ಲಿಯರೆನ್ಸ್ ಸಿಕ್ಕದ ಮೇಲೆ ಈ ಕಾರ್ಡ್ಗಳನ್ನ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಗೆ ಶುರು ಮಾಡ್ಬಿಡ್ತಾರೆ. ಈಗ ನಾನು ಇಷ್ಟೆಲ್ಲ ಹೇಳ್ದೆ ನಿಮ್ಗೆ. ಆಕ್ಷನ್ ತಗೊಂಡಿದ್ದಾರೆ ಅಂತಾನು ಹೇಳ್ದೆ. ಆಕ್ಷನ್ ತಗೊಂಡಿದ್ದಾರೆ ಅಂತಂದ್ರೆ ಏನು ಅಂತ ಕೇಳ್ಬೋದು. ಅವ್ರ ಮೇಲೆ ಅವರು ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಅವ್ರ ಮಕ್ಕಳು GST ಪೇರ್ಗಳಾಗಿರ್ಬೋದು, ಇವರೆಲ್ಲ ಇಲ್ಲಿಗಲ್ ಆಗಿ ಮಾಡಿಸ್ಕೊಂಡಿರ್ತಾರೆ. ಇವ್ರಿಗೆ ವರ್ಗಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಬಿಕಾಸ್ ಟೋಟಲಿ ಸ್ಕ್ಯಾಮ್ ಅಂತ ಇದನ್ನ ಕನ್ಸಿಡರ್ ಮಾಡ್ತಾರೆ, ಫ್ರಾಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವ್ರ ಮೇಲೆ ಸರ್ಟನ್ ಕೇಸ್ಗಳನ್ನ ಹಾಕಿರ್ತಾರೆ, ಇಲ್ಲ ಸರ್ಟನ್ ಫೈನ್ ಗಳನ್ನ ಇವರು ಗೌರ್ಮೆಂಟ್ ಇಂದ ಇಂಪೋಸ್ ಮಾಡಿರ್ತಾರೆ. ಈಗ ಗೊತ್ತು, ಮನೆಗೆ ಒಂದು ದುಡ್ಡು ಕಲೆಕ್ಟ್ ಮಾಡ್ಕೋತಾ ಇರೋದು, ರೇಷನ್ ಕಾರ್ಡ್ದು ಎಲ್ಲಾ ವಿಚಾರಗಳು ನಿಮ್ಗೆ ಗೊತ್ತಿದೆ. ಗೃಹಲಕ್ಷ್ಮಿ ಅಂಡರ್ ಅಲ್ಲೂ ಇದೇ ಬರುತ್ತೆ ಇವಾಗ ನಿಮಗೆ. ಸೊ ಏನಾಗುತ್ತೆ, ಫೈನು ಇಲ್ಲಾಂದ್ರೆ ಇವ್ರ ಮೇಲೆ ಲೀಗಲ್ ಆಗಿ ಆಕ್ಷನ್ ತಗೊಂಡಿರ್ತಾರೆ. ಸೊ ಅಂಡರ್ ಕೇಸ್ ಅಥವಾ ಅಂಡರ್ ಆಕ್ಷನ್ ಅಂತ ಹೇಳಿ ಇವ್ರನ್ನ ಕನ್ಸಿಡರ್ ಮಾಡಿರೋದು. ಇನ್ನ ವಾಪಸ್ ಕೊಟ್ಟಿರೋದು ಒಂದಷ್ಟು ಆಗಿದ್ರೆ ಐಡೆಂಟಿಫೈ ಮಾಡಿರೋದು ಒಂದಷ್ಟು. ಸೊ ಇದಿಷ್ಟು ಡಿವೈಡ್ ಮಾಡಿ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಷ್ಟನ್ನ ಐಡೆಂಟಿಫೈ ಮಾಡಿದ್ದಾರೆ. ಬಟ್ ಇವಾಗ ನಾನ್ ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂತ ಆದ್ರೆ, ಕಡೂರು, ಚಿಕ್ಕಮಗಳೂರು, ಇವಾಗ ನಾನೇನೇನ್ ಹೇಳ್ದೆ, ಮೂಡಿಗೆರೆ, ಇದೆಲ್ಲ ನನ್ ವಿಡಿಯೋಸ್ ಯಾರಾದ್ರೂ ನೋಡ್ತಿದ್ದೆ, ಇಷ್ಟೊಂದು ಪಟ್ಟಿನ ಕೊಟ್ಟಿದಾರಲ್ಲ. ಸರಿ, ಕಾರ್ಡ್ಗಳನ್ನ ನಾವು 300 ಕಾರ್ಡ್ 150 ಕಾರ್ಡ್ ಎಲ್ಲ ವಾಪಸ್ ಕೊಟ್ಟಿದೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ, ಒಂದು ಲಿಸ್ಟ್ ಕೊಡ್ತಾ ಇದಾರೆ ಗೌರ್ಮೆಂಟ್. ನಿಜವಾಗ್ಲೂ ಕಾರ್ಡ್ಗಳು ನಿಮ್ಮ ಕೈಗೆ ಸೇರ್ಕೊಂಡಿದ್ಯಾ? ಕ್ಯಾನ್ಸಲ್ ಆಗಿದ್ ಕಾರ್ಡು ನಿಮ್ಮ ಕೈಗೆ ಸೇರಿದೀಯಾ? ಇದು ನನ್ನ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಲಿಸ್ಟ್ ನ ತೋರಿಸ್ತಾ ಇದಾರೆ, ಇಷ್ಟೊಂದು ಪಟ್ಟಿನ ತೋರಿಸ್ತಾ ಇದಾರೆ. ಸೊ ಈ ಪಟ್ಟಿಯಲ್ಲಿ ಹೇಳಿರೋ ಹಾಗೆ ಕಾರ್ಡ್ಗಳು ನಿಮ್ಮ ಪಾಲ್ಗೆ ಬಂದು ತಲುಪಿದ್ಯಾ, ನಿಮ್ಮ ಕೈ ತಲುಪಿದ್ಯಾ ಅನ್ನೋದು ನನ್ನ ಪ್ರಶ್ನೆ. ಸೊ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ಬಂದಿದ್ಯಾ ಬಂದಿಲ್ವಾ ಅಂತ ಹೇಳಿ. ಇವಾಗ ಓಕೆ ಕೊಟ್ಟಿದ್ದಾರೆ ಅಂತ ಹೇಳಿ, ಇಲ್ಲಿ ನಂಬರ್ಸ್ ನ ತೋರಿಸ್ತಿದ್ದಾರೆ, ಬಟ್ ಅದು ಕೈ ಸೇರಿದ್ಯಾ ಅನ್ನೋದು ಮ್ಯಾಟರ್ ಆಗುತ್ತಲ್ವಾ. ಸೊ ನಂಬರ್ಸ್ ಕೊಟ್ಟಿದ್ದಾರೆ. ಮತ್ತೆ ಇವಾಗ ಆಲ್ರೆಡಿ ಮಹಿಳೆಯರೆಲ್ಲ ಕಡೂರೆಲ್ಲ ನ್ಯೂಸ್ ನೋಡ್ತಾ ಇದೆ, ಆಲ್ರೆಡಿ ಹೋಗಿ ಫುಡ್ ಆಫೀಸ್ ಮುಂದೆ ಕೂತಿದ್ದಾರೆ. ಏನಿದು, ಯಾಕಂದ್ರೆ BPL ಇಲ್ದೇ ಇರೋರ್ದು ಸುಮ್ನೆ ಅವ್ರು ಏನು ಅಂಡರ್ ಅಲ್ಲೇ ಬರೋದಿಲ್ಲ, ಅವ್ರನ್ನೆಲ್ಲ ಸುಮ್ನೆ ಕನ್ವರ್ಟ್ ಮಾಡಿ ಕ್ಯಾನ್ಸಲೇಷನ್ ಮಾಡ್ಬಿಟ್ಟಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಸೊ ಹಾಗಾಗಿ ವಿತೌಟ್ ನೋಟಿಸ್ ಕೊಟ್ಟಿರೋ ಕಾರಣ ಇದಿಷ್ಟು ಗೊಂದಲಕ್ಕೆ ಇವಾಗ ಆಗ್ತಾ ಇರುವಂತದ್ದು. ಇವಾಗ ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೇಕಾಗುತ್ತೆ ಗೌರ್ಮೆಂಟ್. ಯಾಕಂದ್ರೆ ವಿತೌಟ್ ನೋಟಿಫಿಕೇಶನ್ಸ್ ಕೊಟ್ಟಿರೋ ಕಾರಣ ಇವಾಗ ಎಲ್ಲರಿಗೂ ಒಂದು ಪ್ರಶ್ನೆ ಉದ್ಭವ ಆಗಿರುತ್ತೆ, ಇದರಿಂದ ಸಮಸ್ಯೆ ಕೂಡ ಉದ್ಭವ ಆಗಿರುತ್ತೆ. ಹಾಗಾಗಿ ಇದನ್ನ ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಇದನ್ನ ಸಾರ್ಟ್ ಔಟ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಬಹುದು ಅಂತ ಅನ್ಸುತ್ತೆ. ಬಟ್ ಇವಾಗ ಸದ್ಯಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಷ್ಟೊಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿರೋದು ಒಂದು ದೊಡ್ಡ ವಿಚಾರ. ಬಿಕಾಸ್ ಇವಾಗ ಜಿಲ್ಲೆ ವೈಸು ಬಿಡ್ತಾ ಹೋಗ್ಬೋದು, ಓಕೆ ಈ ಜಿಲ್ಲೆಯಲ್ಲಿ ಇಷ್ಟು, ಈ ಜಿಲ್ಲೆಯಲ್ಲಿ ಇಷ್ಟು ಅಂತ. ಒಂದ್ ಜಿಲ್ಲೆಯಲ್ಲಿ ಅಷ್ಟೇ ಬಿಟ್ಟಿದ್ದಾರೆ. ಈಗ 31 ಜಿಲ್ಲೆಗಳೆಲ್ಲಾದ್ರು ಪಟ್ಟಿಗಳನ್ನ ಬಿಡ್ತಾ ಹೋದ್ರೆ ಎಷ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಕೇವಲ 1 ತಿಂಗಳಲ್ಲಿ ಇಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಸೊ ನೋಡೋಣ
ನೆಕ್ಸ್ಟ್ ಅಪ್ಡೇಟ್ಸ್ ಗಳಿದ್ರೆ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ನಾನು ಹೇಳಿರುವಂತ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಅಲ್ಲಿ ಉತ್ತರ ಕೊಡಿ. ರೇಷನ್ ಕಾರ್ಡ್ ನಿಮ್ಮ ಕೈಗೆ ತಲುಪಿದ್ಯಾ ಅಂತ ಹೇಳಿ. ಸ್ಪೆಷಲಿ ನಾನು ಮೆನ್ಷನ್ ಮಾಡಿರುವಂತ ಭಾಗಗಳವರು, ಬೇರೆ ಜಿಲ್ಲೆಯವ್ರು ಬರಬೇಡಿ, ಯಾಕಂದ್ರೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಚಿಕ್ಕಮಗಳೂರು ಜಿಲ್ಲೆಯವ್ರಿಗೆ ಮಾತ್ರ ಈ ತರ ಶಾಕಿಂಗ್ ನ್ಯೂಸ್ ಬಂದಿರುವಂತದ್ದು. ಸೊ ಹಾಗಾಗಿ ನಿಮ್ಮ ಒಂದು ಜಾಗಕ್ಕೆ ಇಷ್ಟೊಂದು ಕಾರ್ಡ್ಸ್ ಗಳು ಡಿಸ್ಟ್ರಿಬ್ಯೂಷನ್, ಇಷ್ಟೊಂದು ಕಾರ್ಡ್ಸ್ ಗಳು ಕ್ಯಾನ್ಸಲೇಷನ್ ಅಂದಾಗ ನಿಮಗೆ ಯಾರಾದ್ರೂ ನನ್ನ ವಿಡಿಯೋ ನೋಡೋರು ಇಂಪ್ಯಾಕ್ಟ್ ಆಗಿದೆಯಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಸರಿನಾ? ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್. ಸಿಗ್ತಾರೆ ಮತ್ತೊಂದಷ್ಟು ವಿಡಿಯೋ ಅಲ್ಲಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.